ಈ ಫ್ರೆಂಡ್ಸ್ ಮಸ್ತಾಗಿ ಉಳ್ಳಾಗಡ್ಡಿ ಬಜ್ಜಿ ಮಾಡೋಣ ಬರ್ರಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ತಪ್ಪಲು ಗಡ್ಡಿ ತೊಗೊಂಡಿನಿ. ಈ ಥರ ಚೆನ್ನಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಬಿಟ್ಟು ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತೇನೇನು ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ರೀ. ಇವನ್ನ ಚೆನ್ನಾಗಿ ಕಟ್ ಮಾಡ್ಕೊತೀನಿ. ಮೊದಲು ಕಟ್ ಮಾಡಿಕೊಂಡು ಯಾವ ಥರ ಇದರಿಂದ ಬಜ್ಜಿ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಕಟ್ ಮಾಡ್ಕೊತೀನಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಉಳ್ಳಾಗಡ್ಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಕಡಿಮೆ ಇದೆ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಸೈಜು ಸ್ಮಾಲ್ ಸೈಜ್ ಬಟ್ಲದಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಫಸ್ಟು ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ಅಳತೀನಿ ನೋಡಿಕೊಂಡು ಮಾಡ್ಕೊಳ್ಳಿ. ಇವಾಗ ಮತ್ತೆ ಅಕ್ಕಿ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನೋಡಿ. ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಹಾಗೆ ಒಂದು ಚುಟಿಕೆ ಅರಿಶಿನ ಪೌಡ್ರ್ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಓಂ ಕಾಳು ಅಥವಾ ಅಜ್ವಾನ್ ಅಂತ ಹೇಳ್ತೀವಿ ನಾವು, ನಮ್ಮ ಕಡೆ ಎಲ್ಲ ಅಜ್ವಾನ್ ಅಂತ ಹೇಳ್ತೀವಿ. ಅಜ್ವಾನನ್ನು ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನಷ್ಟು ಮಸಾಲ ಖಾರ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿದನ್ನು. ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಹದಕ್ಕೆ ಹಿಟ್ಟಿದ್ರೆ ಸಾಕು ನೋಡಿ. ಈ ಥರ ಇಲ್ಲಿ ಮಾಡಿದ್ದೀನಿ ನೋಡಿ. ಈ ಥರ ಹಿಟ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಎಳ್ಳು ಕೂಡ ಹಾಕೊಂಡ್ಬಿಡ್ತೀನಿ ನಾನು. ಆವಾಗಲೇ ಹಾಕಲಿಲ್ಲ ಎಳ್ಳು, ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಳ್ಳು ಹಾಕೊಂಡ್ಬಿಟ್ಟೆ. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ನೋಡಿ. ಒಂದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ ನಾನು. ಇದನ್ನು ಹಿಟ್ಟು ಕಲಿಸಿ ಈ ಥರ ಬಿಟ್ಟು ಆಮೇಲೆ ಯಾವ ಥರ ಬಜ್ಜಿ ಮಾಡೋದಂತ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯುತ್ತಾ ನನ್ನ ಚಾನಲ್ ಪ್ಲೀಸ್ ಲೈಕ್ ಆದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಲ್ಲಿ ಚೆನ್ನಾಗಿ ಇಲ್ಲಿದಾವೆ ನೋಡಿ. ಈ ಥರ ಉಳ್ಳಾಗಡ್ಡಿನ ಇದರಲ್ಲೇ ಡಿಪ್ ಮಾಡಬೇಕು ನೋಡಿ. ಎಲ್ಲನೂ ಇದರಲ್ಲೇ ಹಾಕ್ಬಿಡ್ತೀನಿ ಇವಾಗ. ಈ ಥರ ಚೆನ್ನಾಗಿ ಡಿಪ್ ಮಾಡ್ಕೊಂಬಿಡೋಣ. ಇದರಲ್ಲೇ ಅದ್ದಿ ಎಣ್ಣೆ ಕಾದಿದೆ ಇಲ್ಲ ನೋಡೋಣ ಇವಾಗ. ಎಣ್ಣೆ ಕಾದಿದೆ ನೋಡಿ ಚೆನ್ನಾಗಿ. ಇದರಲ್ಲಿ ಎದ್ದುಬಿಟ್ಟು ಬಿಡ್ತಾ ಇದೆ ನೋಡಿ ಇವಾಗ. ಈ ಥರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ತೆಗೆದುಬಿಡೋಣ ಇವಾಗ ಇದನ್ನು. ನೋಡಿರಿ ಫ್ರೆಂಡ್ಸ, ಮಸ್ತಾಗಿ ಉಳ್ಳಾಗಡ್ಡಿ ಬಜ್ಜಿ ಅದು ನೋಡಿರಿ. ನಮ್ಮ ಮಮ್ಮಿ ಟೇಸ್ಟ್ ಮಾಡ್ತಾರೆ ಇವಾಗ ಹೆಂಗಾಗಿದಾವ ಅಂತ ಹೇಳ್ತಾರೆ. ಇಲ್ಲಿ ನೋಡಿರಿ ಫ್ರೆಂಡ್ಸ, ಅಮ್ಮ ಒಂದು ತಿನ್ನಕತ್ತಾರ. ಇಲ್ಲಿ ನೋಡ್ರಿ ತಿನ್ನತ್ತಾರ ಒಂದು. ಹೆಂಗಾಗೈತೆ? ಸೂಪರ್ ಆಗಿದಾವಂತೆ ನೋಡಿ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ.
ನೋಡಿ ಈ ಥರ ಆಗಿದೆ.